ಬಂಗಾರದ ಮನುಷ್ಯ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಾಗ ಇದು ಸಿನಿಮಾ ಮಾಡೋಕ್ಕೆ ಯೋಗ್ಯ ಇಲ್ಲ ಅಂತ ಬಹಳಷ್ಟು ಜನ ಹೇಳಿದ್ದೇಕೆ? ಯಾರು ಏನೇ ಹೇಳಿ ಈ ಸಿನಿಮಾವನ್ನು ನಾನು ಮಾಡೇ ಮಾಡ್ತೀನಿ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಪಟ್ಟು ಹಿಡಿದಿದ್ಯಾಕೆ? ಬಂಗಾರದ ಮನುಷ್ಯ ಸಿನಿಮಾ ಯಾವಾಗಲೂ ನನ್ನ ನೆನಪಿನಲ್ಲಿರುತ್ತೆ ಅಂತ ಇಳಿಯರಾಜ ಅವರು ಹೇಳಲಿಕ್ಕೆ ಕಾರಣ ಏನು? ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳೋಣ ಇವತ್ತಿನ ದಂತಕಥೆಯಲ್ಲಿ. ಸ್ನೇಹಿತರೆ, ಬಂಗಾರದ ಮನುಷ್ಯ ಕನ್ನಡ ಚಿತ್ರರಂಗದಲ್ಲೇ ಒಂದು ದೊಡ್ಡ ದಾಖಲೆಯನ್ನು ಬರೆದಂತಹ ಚಿತ್ರ. ಇದೊಂದು ಮೈಲಿಗಲ್ಲಾಗಿರುವಂತಹ ಸಿನಿಮಾ. ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಜೀವನದಲ್ಲೂ ಕೂಡ ಬಂಗಾರದ ಮನುಷ್ಯ ಒಂದು ಮಹತ್ತರವಾದ ಪಾತ್ರವನ್ನು ವಹಿಸುತ್ತೆ. ಬಂಗಾರದ ಮನುಷ್ಯ ಸಿನಿಮಾ ಆದಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಬೆಲೆ ತುಂಬ ಎತ್ತರಕ್ಕೆ ಹೋಯಿತು. ಅದ್ರ ಜೊತೆಗೇ ಕನ್ನಡ ಚಿತ್ರರಂಗಕ್ಕೂ ಕೂಡ ಬೇರೆ ಭಾಷೆಗಳ ಜೊತೆ ಒಂದು ಒಳ್ಳೆಯ ಸ್ಥಾನಮಾನ ಸಿಗಲಿಕ್ಕೆ ಈ ಬಂಗಾರದ ಮನುಷ್ಯ ಸಿನಿಮಾ ಕಾರಣ ಆಯಿತು. ಆದರೆ ಆರಂಭದಲ್ಲಿ ಈ ಒಂದು ಕಥೆಯನ್ನು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಾಗ ಬಹಳಷ್ಟು ಜನ ಈ ಕತೆ ಸಿನಿಮಾ ಮಾಡೋಕ್ಕೆ ಯೋಗ್ಯ ಇಲ್ಲ ಅಂತ ಹೇಳಿದ್ರಂತೆ. ಹಾಗಾದರೆ ಈ ಅಡೆತಡೆಗಳನ್ನು ಎದುರಿಸಿ ಈ ಬಂಗಾರದ ಮನುಷ್ಯ ಸಿನಿಮಾ ಹೇಗೆ ರೆಡಿ ಆಯಿತು ಅನ್ನೋದನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ಡಾಕ್ಟರ್ ರಾಜ್ಕುಮಾರ್ ಅವರ 100ನೇ ಸಿನಿಮಾ ಭಾಗ್ಯದ ಬಾಗಿಲು, ಈ ಸಿನಿಮಾದ ಒಂದು ಸಂಭ್ರಮವನ್ನು ಆಚರಿಸಬೇಕು ಅಂತ ಒಂದು ಫಂಕ್ಷನನ್ನು ಅರೇಂಜ್ ಮಾಡಿರ್ತಾರೆ. ತುಂಬ ಅಚ್ಚುಕಟ್ಟಾಗಿ ಸಮಾರಂಭ ನಡೆಯುತ್ತೆ. ಇದರಲ್ಲಿ ಗೋಪಾಲ್ ಮತ್ತು ಲಕ್ಷ್ಮಣನವರು ತುಂಬ ಒಂದು ಶ್ರಮ ವಹಿಸಿ ಕೆಲಸ ಮಾಡಿರ್ತಾರೆ. ಇದನ್ನು ಗಮನಿಸಿದ ಡಾಕ್ಟರ್ ರಾಜ್ಕುಮಾರ್ ಅವರು ಇವರಿಗೆ ತಮ್ಮ ಒಂದು ಕಾಲ್ ಶೀಟನ್ನು ಕೊಟ್ಟು ನಾನು ನಿಮ್ಮ ಜೊತೆ ಒಂದು ಸಿನಿಮಾ ಮಾಡ್ತೇನೆ ಅಂತ ಹೇಳಿರ್ತಾರೆ. ಆಗೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲ್ ಶೀಟಿಗೆ ತುಂಬ ಬೆಲೆ ಇತ್ತು. ಈ ರೀತಿ ಒಂದು ಕಾಲ್ ಶೀಟ್ ಸಿಗುತ್ತೆ ಅಂದರೆ ನಿಮಗೆ ಲಾಟ್ರಿ ಹೊಡೆದಾಗೆ. ಈ ಗೋಪಾಲ್ ಮತ್ತು ಲಕ್ಷ್ಮಣನವರು ಒಂದು ಒಳ್ಳೆ ಕಥೆಗಾಗಿ ಹುಡುಕಾಟ ನಡೆಸ್ತಿರ್ತಾರೆ. ಇದೇ ಸಮಯದಲ್ಲಿ TK ರಾಮರಾವ್ ಅವರ ಒಂದು ಧಾರಾವಾಹಿ ಪತ್ರಿಕೆಯಲ್ಲಿ ಬರುತ್ತೆ. ಇದನ್ನು ಓದಿ ತುಂಬ ಖುಷಿಯಾದಂತಹ ಪಾರ್ವತಮ್ಮ ರಾಜ್ಕುಮಾರ್ ಅವರು ಈ ಕಥೆಯನ್ನು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಈ TK ರಾಮ ಅವರ ಧಾರಾವಾಹಿ ಜನರಿಗೂ ತುಂಬ ಇಷ್ಟ ಆಗಿರುತ್ತೆ. ಸಾಮಾನ್ಯವಾಗಿ TK ರಾಮರಾವ್ ಅವರು ಪತ್ತೆದಾರಿ ಕಾದಂಬರಿಯನ್ನು ಬರೀತಿದ್ರು. ಸಾಮಾಜಿಕ ಒಂದು ಕಾನ್ಸೆಪ್ಟ್ ಮೇಲೆ ಬರೆದಿರುವಂತಹ ಕೆಲವು ಕಾದಂಬರಿಗಳಲ್ಲಿ ಬಂಗಾರದ ಮನುಷ್ಯ ಕೂಡ ಒಂದು. ಈ ವಿಷಯಕ್ಕೂ ಕೂಡ ಈ ಒಂದು ಕಾದಂಬರಿ ಬಹಳಷ್ಟು ಜನರಿಗೆ ಇಷ್ಟ ಆಗಿತ್ತು. ಹಾಗಾಗಿ ಪಾರ್ವತಮ್ಮನವರು ಈ ಒಂದು ವಿಷಯವನ್ನು ಇಟ್ಟುಕೊಂಡು ಸಿನಿಮಾ ಮಾಡೋಣ ಅಂತ ಬಹಳ ನಿರ್ದೇಶಕರಿಗೆ ಸಂಪರ್ಕ ಮಾಡ್ತಾರೆ. ಆದರೆ ಆರಂಭದಲ್ಲಿ ಒಂದು 4-5 ಜನ ನಿರ್ದೇಶಕರು ಇದು ಸಿನಿಮಾ ಮಾಡೋಕ್ಕೆ ಯೋಗ್ಯ ಇಲ್ಲ, ಕಾದಂಬರಿ ಚೆನ್ನಾಗಿದೆ ಆದರೆ ಸಿನಿಮಾ ರೂಪದಲ್ಲಿ ತರೋದು ಬಹಳ ಕಷ್ಟ, ಜನ ಇಷ್ಟಪಡಲಿಕ್ಕಿಲ್ಲ ಅಂತ ನಕಾರಾತ್ಮಕವಾಗಿ ಒಂದು ಉತ್ತರವನ್ನು ಕೊಡ್ತಾರೆ. ಇದಾದ ನಂತರ ಪಾರ್ವತಮ್ಮನವರು ಸಿದ್ಧಲಿಂಗಯ್ಯ ಅವರಿಗೆ, ವರದಪ್ಪನವರಿಗೆ, ರಾಜ್ಕುಮಾರ್ ಅವರಿಗೆ ಇದರ ಒಂದು ಕಾಪಿಯನ್ನು ಕಳಿಸ್ತಾರೆ. ಆದರೆ ಈ ರೀತಿ ಒಂದು ನೆಗೆಟಿವ್ ಉತ್ತರ ಬಂದಿದ್ದರಿಂದ ಪಾರ್ವತಮ್ಮನವರು ಇದನ್ನೇ ಒಂದು ಚಾಲೆಂಜ್ ಆಗಿ ತಗೊಳ್ತಾರೆ. ಇದನ್ನು ಹೇಗಾದರೂ ಮಾಡಿ ಒಂದು ಸಿನಿಮಾ ಮಾಡಬೇಕು ಅಂತ ಈ ಕಾದಂಬರಿಯ ಕಾಪಿಯನ್ನು ವರದಪ್ಪನವರಿಗೆ, ಸಿದ್ಧಲಿಂಗಯ್ಯನವರಿಗೆ, ರಾಜ್ಕುಮಾರ್ ಅವರಿಗೆಲ್ಲ ಕೊಡ್ತಾರೆ. ಸಿದ್ಧಲಿಂಗಯ್ಯನವರು ಇದೊಂದು ಕಾದಂಬರಿನ ಓದಿ ಇದು ಒಂದು ಹಳ್ಳಿಯ ಕಾನ್ಸೆಪ್ಟ್ ಇದೆ, ಗ್ರಾಮೀಣ ಒಂದು ಸೊಬಗಿದೆ, ಆದರೆ ಇದನ್ನು ಸಿನಿಮಾ ಮಾಡಬೇಕು ಅಂದರೆ ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೋಬೇಕು, ಹೇಗಿದೆಯೋ ಹಾಗೆ ತೋರ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ. ವರದಪ್ಪನವರು ಇದರಲ್ಲಿ ಒಂದಷ್ಟು ವ್ಯಕ್ತಿ ಚಿತ್ರಣಗಳ ಕೊರತೆ ಇದೆ, ಕ್ಯಾರೆಕ್ಟರ್ಗಳನ್ನು ಒಳ್ಳೆಯದಾಗಿ ಬಿಲ್ಡ್ ಮಾಡಿದರೆ ಸಿನಿಮಾ ಮಾಡ್ಬೋದು ಅಂತ ಹೇಳ್ತಾರೆ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಕಾದಂಬರಿನ ಓದಿ ಏನೇ ಆಗಲಿ, ಯಾರು ಏನೇ ಹೇಳಲಿ, ಇದನ್ನು ಸಿನಿಮಾ ಮಾಡಲೇಬೇಕು, ಇದರಲ್ಲಿ ಒಂದು ಒಳ್ಳೆಯ ಸಂದೇಶ ಇದೆ ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ಒಂದು ಗ್ರಾಮೀಣ ಭಾಗವನ್ನು ತೊರೆದು ಭಾಳಷ್ಟು ಜನ ಬೆಂಗಳೂರಿಗೆ ಬರ್ತಾ ಇರ್ತಾರೆ. ಈ ರೀತಿ ಒಂದು ಹಳ್ಳಿಗಳು ಮುಗಿದೋಗುತ್ತೆ ಅನ್ನೋ ಒಂದು ಆತಂಕ ಎಲ್ಲರಲ್ಲೂ ಮೂಡಿರುತ್ತೆ. ಇಂಥ ಸಮಯದಲ್ಲಿ ಇಷ್ಟು ಒಳ್ಳೆಯ ಸಂದೇಶ ಇರೋ ಒಂದು ಸಿನಿಮಾವನ್ನು ನಾವು ಜನತೆಗೆ ಕೊಡಬೇಕು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಆಸೆ ಆಗಿರುತ್ತೆ. ಹೀಗಾಗಿ ಅವರು ಹೇಗಾದರೂ ಮಾಡಿ ಈ ಸಿನಿಮಾವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆದರೆ ನಿಮಗೆ ಈಗಾಗಲೇ ಹೇಳಿದಾಗೆ ಭಾಳಷ್ಟು ಜನ ಈ ರೀತಿ ಒಂದು ಕಾನ್ಸೆಪ್ಟನ್ನು ಸಿನಿಮಾ ಮಾಡಲಿಕ್ಕೆ ರೆಡಿ ಇರಲ್ಲ. ಸರಿ, ಯಾರಿಗೆ ಅವಕಾಶ ಕೊಡೋಣ ಅಂತ ವಿಚಾರ ಮಾಡ್ತಿದ್ದಾಗ ಈ ಗೋಪಾಲ್ ಮತ್ತು ಲಕ್ಷ್ಮಣನವರು ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲ್ ಶೀಟ್ ಇಟ್ಕೊಂಡು ಒಳ್ಳೆಯ ಕಥೆಗಾಗಿ ಹುಡುಕಾಡ್ತಿದ್ದು ಅವ್ರಿಗೆ ನೆನಪಿಗೆ ಬರುತ್ತೆ. ಇವ್ರನ್ನ ಕರೆದು ಸಿನಿಮಾ ಮಾಡ್ತೀರಾ ಅಂತ ಕೇಳ್ತಾರೆ. ಅವರು ಸರಿ ಸರ್, ನಾವು ಸಿನಿಮಾ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಒಂದು ಸಮಸ್ಯೆ ಇರುತ್ತೆ. ಈ ಗೋಪಾಲ್ ಮತ್ತು ಲಕ್ಷ್ಮಣನವರಲ್ಲಿ ಹಣದ ಕೊರತೆ ಇರುತ್ತೆ. ಅವರಲ್ಲಿ ಅಷ್ಟು ಪ್ರಮಾಣದ ಹಣ ಇರಲ್ಲ. ಇಂಥ ಒಂದು ಸಮಯದಲ್ಲಿ KCN ಗೌಡ್ರವರು ಇವರಿಗೆ ಫೈನಾನ್ಸರ್ ಆಗಿ ಸಿಗ್ತಾರೆ. KCN ಗೌಡ್ರವರು ಈ ಸಿನಿಮಾಗೆ ಒಂದು ಫೈನಾನ್ಸರ್ ಸಿಕ್ಕಿದ್ದು ಈ ಸಿನಿಮಾದ ಒಂದು ಬಹಳ ಒಂದು ಮುಖ್ಯ ಅಂಶ ಆಗುತ್ತೆ. ಯಾಕಂದರೆ ಇವರ ಒಂದು ಸಜೆಷನ್ನಿಂದ ಈ ಸಿನಿಮಾದ ಹಾಡುಗಳು ಒಂದು ಬೇರೆ ರೀತಿಯಲ್ಲಿ ಚಿತ್ರೀಕರಣಗೊಳ್ಳುತ್ತವೆ.
ಆಗಿನ ಕಾಲದಲ್ಲ ಸಿನಿಮಾ ಹಾಡುಗಳನ್ನು ಮದ್ರಾಸ್ನ ಸ್ಟುಡಿಯೋಗಳಲ್ಲಿ ಶೂಟಿಂಗ್ ಮಾಡ್ತಿದ್ದರು. ಆದರೆ ಕೆ.ಸಿ. ಗೌಡ್ರವರು ದೊಡ್ಡಬಳ್ಳಾಪುರದಲ್ಲಿ ನಾನೊಂದು ಮನೆಯನ್ನು ಕಟ್ತೇನೆ, ನಿಮ್ಮ ಒಂದು ಸಂಗೀತ ತಂಡ ಇಲ್ಲೇ ಬಂದು ಉಳಿಲಿ, ಇದರ ಸುತ್ತಮುತ್ತಲಿನ ವಾತಾವರಣದಲ್ಲಿ ಶೂಟಿಂಗ್ಗೆ ಅನುಕೂಲವಾಗುವಂತಹ ಒಂದಷ್ಟು ಲೊಕೇಶನ್ಗಳನ್ನು ಹುಡ್ಕೊಂಡು ಇಲ್ಲೇ ಶೂಟಿಂಗ್ ಮಾಡಿ ಅಂತ ಒಂದು ಸಜೆಷನ್ ಕೊಡ್ತಾರೆ. ಸಿನಿಮಾ ತಂಡ ಕೂಡ ಈ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಾರೆ. ಜಿ.ಕೆ. ವೆಂಕಟೇಶ್ ಅವರು ಈ ಸಿನಿಮಾದ ಒಂದು ಸಂಗೀತ ನಿರ್ದೇಶಕರಾಗಿರ್ತಾರೆ. ಅವರು ತಮ್ಮ ಶಿಷ್ಯರ ಜೊತೆ ಇಲ್ಲಿ ದೊಡ್ಡಬಳ್ಳಾಪುರಕ್ಕೆ ಬರ್ತಾರೆ. ಅಲ್ಲಿನ ಒಂದು ಲೊಕೇಶನ್ಗಳನ್ನು ಹುಡುಕಿಕೊಂಡು ಒಂದು ಹಾಡುಗಳ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ. ಈ ರೀತಿ ಅವರು ದಿನ ಓಡಾಡ್ತಿರುವಂತಹ ಜಾಗದಲ್ಲೇ ನಗು ನಗುತ್ತಾನಲ್ಲಿ ಹಾಡನ್ನು ಶೂಟ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಈ ಹಾಡು ಮಾನವನ ಜೀವನದ ಹಲವಾರು ಹಂತಗಳನ್ನು ತುಂಬ ವಿವರವಾಗಿ ಹೇಳುತ್ತೆ. ಹೀಗಾಗಿ ಈ ಹಾಡನ್ನು ತುಂಬ ಒಂದು ವಿಭಿನ್ನ ರೀತಿಯಲ್ಲಿ ಶೂಟ್ ಮಾಡಬೇಕು ಅಂತ ಸಿದ್ಧಲಿಂಗಯ್ಯನವರು ಅಂದ್ಕೊಳ್ತಾರೆ. ಹಾಗಾಗಿ ಒಂದು ಟ್ರೈನನ್ನು ಆರಂಭದಲ್ಲಿ ತೋರಿಸಿ ಅದರಿಂದ ಒಂದು ಹೀರೋದ ಕಾಲಿನಿಂದ ಈ ಸಿನಿಮಾದ ಒಂದು ಹಾಡು ಆರಂಭ ಆಗುತ್ತೆ. ಇದು ಆಗಿನ ಕಾಲದಲ್ಲಿ ಬಹಳ ವಿಶೇಷ. ಯಾಕಂದರೆ ಆಗಿನ ಕಾಲದಲ್ಲಿ ಹೀರೋನ ಮುಖ ತೋರಿಸೋದು ಅಥವಾ ಒಂದು ಪ್ರಕೃತಿಯನ್ನು ತೋರಿಸೋದು ಇದು ಒಂದು ರೂಢಿಯಲ್ಲಿರುತ್ತೆ. ಆದ್ದರಿಂದ ಬಂಗಾರದ ಮನುಷ್ಯ ಒಂದು ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲಿನಿಂದ ಈ ಹಾಡನ್ನು ತಗೊಂಡಿರೋದು ಬಹಳ ವಿಶೇಷವಾಗಿತ್ತು. ಇನ್ನು ಆಗಿನ ಕಾಲದಲ್ಲಿ ಗ್ರಾಮೋಫೋನ್ಗಳ ಮೇಲೆ ಒಂದು ಹಾಡು ಮಾಡ್ತಿದ್ರು. ಹಾಗಾಗಿ ಸಿನಿಮಾಗಳ ಒಂದು ಹಾಡಿನ ಡ್ಯೂರೇಷನ್ನು 3 ನಿಮಿಷಕ್ಕೆ ಅಥವಾ 3 ನಿಮಿಷಕ್ಕಿಂತ ಕಡಿಮೆ ಇರ್ತಿತ್ತು. ಆದರೆ ಬಂಗಾರದ ಮನುಷ್ಯ ಸಿನಿಮಾದಲ್ಲಿ 2 ಸೈಡನ್ನು ಬಳಸಿ ಸುಮಾರು 6 ನಿಮಿಷದ ಹತ್ತತ್ರ ಎಲ್ಲ ಸಾಂಗ್ಗಳನ್ನು ಮಾಡಿದರು. ಇದು ಕೂಡ ಒಂದು ಈ ಸಿನಿಮಾದ ಹಾಡುಗಳ ವಿಶೇಷತೆ. ಇನ್ನು ನಗು ನಗುತ್ತಾನಲ್ಲಿ ಹಾಡು ತುಂಬ ಹಿಟ್ಟಾಗುತ್ತೆ, ಎಲ್ಲರಿಗೂ ಬಹಳ ಇಷ್ಟ ಆಗುತ್ತೆ. ಬಂಗಾರದ ಮನುಷ್ಯ ಶತದಿನೋತ್ಸವ ಒಂದು ಆಚರಿಸುವಾಗ ಇದರ ಒಂದು ವಿಶೇಷವಾಗಿ ಜಿ.ಕೆ. ವೆಂಕಟೇಶ್ ಅವರಿಗೆ ಒಂದು ಸನ್ಮಾನ ಮಾಡಲಾಗುತ್ತೆ. ಆದರೆ ಅವರು ಆ ಸಂದರ್ಭದಲ್ಲಿ ಈ ಹಾಡನ್ನು ಒಂದು ಮಾಡಿರುವಂಥವರು ನನ್ನ ಶಿಷ್ಯ ಇಳೆಯರಾಜ ಅವರು ಅಂತ ಇಳೆಯರಾಜ ಅವರನ್ನು ಸ್ಟೇಜಿಗೆ ಕರೆದು ಸನ್ಮಾನ ಮಾಡ್ತಾರೆ. ಇದರಿಂದ ಇಳೆಯರಾಜ ಅವರಿಗೆ ಅವರ ಸಿನಿಮಾ ಜೀವನದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ರೆಕಗ್ನಿಷನ್ ಸಿಗುತ್ತೆ. ಹಾಗಾಗಿ ಅವರು ಬಹಳ ವರ್ಷದ ನಂತರನೂ ಕೂಡ ನಾನು ಇಷ್ಟೆಲ್ಲ ಸಿನಿಮಾ ಮಾಡಿದರೂ ಈ ಒಂದು ಮೂಮೆಂಟನ್ನು ಯಾವತ್ತೂ ಮರೆಯಲ್ಲ, ಬಂಗಾರದ ಮನುಷ್ಯದ ಈ ಹಾಡು ನನ್ನ ಜೀವನದಲ್ಲಿ ಕೊನೆ ತನಕ ನೆನಪಿರುತ್ತೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ಹಾಗೆಯೇ ಈ ರೀತಿ ಇನ್ನಷ್ಟು ಕುತೂಹಲಭರಿತವಾದ ವಿಷಯಗಳನ್ನು ತಿಳ್ಕೋಬೇಕು ಅಂದರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.